ಇನ್ನು ಈ ನಕ್ಸಲರೊಂದಿಗೆ ಸತತವಾಗಿ ಮಾತುಕತೆಯ ಮೂಲಕ ನಾಗರಿಕ ಹಿತರಕ್ಷಣಾ ಸಮಿತಿ ಸದಸ್ಯರಾದ ಅಶೋಕ್ ಅವರು ಮಧ್ಯಸ್ಥಿಕೆ ವಹಿಸಿದ್ದಾರೆ. ನಕ್ಸಲ್ ಹೋರಾಟ ಕೈಬಿಟ್ಟು ಪ್ರಜಾತಾಂತ್ರಿಕ ರೀತಿಯಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಲವು ತಿಂಗಳ ಪ್ರಯತ್ನದ ಫಲವಾಗಿ ಇದು ಸಾಧ್ಯವಾಗಿದೆ. ಶರಣಾಗತಿ ಆಗುವ ನಕ್ಸಲ್ ಸದಸ್ಯರು ಮಾರ್ಗ ಬದಲಾವಣೆ ಮಾಡಿದ್ದಾರೆ ಹೊರತು ಸಾಮಾಜಿಕ ಹೋರಾಟ ಮುಂದುವರಿಸುತ್ತಾರೆ ಅಂತ ಪಬ್ಲಿಕ್ ಟಿವಿ ಜೊತೆ ಅವರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹೋರಾಟವನ್ನು ಆ ಮಾರ್ಗವನ್ನು ಕೈಬಿಟ್ಟು ಸಮಾಜದ ಮುಖ್ಯವಾಹಿನಿಯ ಪ್ರಜಾತಾಂತ್ರಿಕ ಚಳವಳಿಯಲ್ಲಿ ತಾವು ತೊಡಗಿಸ್ಕೋಬೇಕು ಅಂತೇಳಿ ಅವರು ಈ ಮುಖ್ಯವಾಹಿನಿಗೆ ಅವರು ಬರ್ತಾ ಇದ್ದಾರೆ. ಈ ಪ್ರಕ್ರಿಯೆ ಹಲವಾರು ತಿಂಗಳುಗಳಿಂದ ಚಾಲ್ತಿಯಲ್ಲಿತ್ತು. ನಕ್ಸಲ್ ಶರಣಾಗತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕರ ವೇದಿಕೆ ಮುಖಂಡರು ಸಮಾಜದ ಪರವಾಗಿ ಅವರನ್ನು ನಾವು ಮಾತನಾಡಿಸಿ ಅವರು ಈ ಪ್ರಕ್ರಿಯೆಗೆ ಅವರು ಒಪ್ಪಲಿಕ್ಕೆ ತಯಾರಾದರು. ಅವರ ಜೀವನಾನುಭವ, ಅವರ ಇಷ್ಟು ವರ್ಷ ಸುದೀರ್ಘವಾದ ಹೋರಾಟ, ಅವರು ಮಾರ್ಗ ಬದಲಾವಣೆ ಮಾಡ್ತಿದ್ದಾರೆ ಬಿಟ್ಟು ಹೊಸ ದಿಕ್ಕು, ಹೊಸ ಮಾರ್ಗ ಬದಲಾವಣೆ ಬಿಟ್ಟರೆ ಇದು ಯಾವುದಕ್ಕೂ ಸಂಬಂಧ ಇಲ್ಲ. ಅವರ ಮುಖ್ಯವಾದ ಬೇಡಿಕೆಗಳು ಸಂವಿಧಾನಬದ್ಧವಾದ ಶೋಷಿತ ಸಮುದಾಯದ ಆದಿವಾಸಿ, ಬುಡಕಟ್ಟು, ದಲಿತ, ಮಹಿಳಾ, ಶೂದ್ರ ಸಮುದಾಯಗಳ ಪರವಾಗಿ ಅವರ ಬೇಡಿಕೆಗಿದ್ದು, ವಿಶೇಷವಾಗಿ ಮಲೆನಾಡಲ್ಲಿರುವಂಥ ಅರಣ್ಯ ಕಾಯ್ದೆಗಳ ವಿರುದ್ಧ ಜನ ಏನು ಬಂದಿದ್ದಾರೆ ಇದ್ರ ಬಗ್ಗೆನೇ ಅವರ ಮುಖ್ಯವಾದ ಕಾಳಜಿ ಇತ್ತು. ಆದರೆ ಅವರು ತಮ್ಮ ಬದುಕಿನ ಬಗ್ಗೆ ಬೇಡಿಕೆ ಇಡೋದಕ್ಕಿಂತ ಮುಖ್ಯವಾಗಿ ನಾವು ಈ ಪ್ರಕ್ರಿಯೆಯಲ್ಲಿ ತೊಡಕೊಂಡಾಗ ಅವರಿಗೆ ಘನತೆಯಿಂದ ಬದುಕುವಂಥ, ಘನತೆಯಿಂದ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಬೇಕಾದ ಅವಕಾಶ ಇದೆ. ಸರ್ಕಾರ ಭಾಳ ಸಕಾರಾತ್ಮಕವಾಗಿ ಪೊಲೀಸ್ ಇಲಾಖೆ ಸ್ಪಂದನೆ ಮಾಡಿದೆ. ಮಾತ್ರವಲ್ಲ, ಈಗಾಗಲೇ ನಾವು ಹಿಂದಿನ ಅನುಭವದ ಪಾಠಗಳ ಮುಖಾಂತರ ಅವ್ರಿಗೆ ಏನೆಲ್ಲ ತೊಂದರೆಗಳಾಗಿತ್ತು ಹಿಂದೆ ಮುಖ್ಯವಾಹಿನಿಗೆ ಬಂದವರಿಗೆ, ಇದನ್ನು ನಾವು ಗಮನಕ್ಕೆ ತಂದಿದ್ದೀವಿ. ಈ ರೀತಿ ಆಗಲ್ಲ ಅನ್ನುವ ಭರವಸೆಯನ್ನು ಮಾನ್ಯ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಮಗೆ ಖಚಿತ ಭರವಸೆ ನೀಡಿದೆ. ಇಲ್ಲ, ಇದು ನಾವು ಶಾಂತಿಗಾಗಿ ನಾಗರಿಕರ ವೇದಿಕೆ ಪ್ರತಿನಿಧಿಯಾಗಿ ಹೇಳ್ತಿದ್ದೀವಿ. ಇದು ಸಮಾಜದ ಎಲ್ಲ ಜನ ಚಳುವಳಿಗಳ ಒಂದು ಬೇಡಿಕೆ. ಅವರಿಗೆ ಯಾವುದೇ ರೀತಿಯಲ್ಲಿ ಕಾನೂನು ಪ್ರಕ್ರಿಯೆ. ಇನ್ನು ಇದೇ ವಿಚಾರವಾಗಿ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಕೂಡ ಮಾತನಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗುವ ಮುನ್ನ ಕೆಲವು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಕೊನೆಯ ಉಸಿರು ಇರೋವರೆಗೂ ಜನರ ಪರ ಹೋರಾಟವನ್ನು ಮಾಡ್ತೀವಿ. ನಾವು 6 ಜನ ಕೂತು ಚರ್ಚೆ ಮಾಡಿದ್ದೀವಿ. ಅದರಂತೆ ಶರಣಾಗತಿಗೆ ಚಿಂತನೆ ಮಾಡಿದ್ದೇವೆ. ಜೊತೆಗೆ ಸರ್ಕಾರ ಭರವಸೆಗಳನ್ನು ಈಡೇರಿಸುವ ನಂಬಿಕೆ ಇದೆ ಅಂತ ಲತಾ ಅವರು ಹೇಳಿದ್ದಾರೆ. ನಾವು ಕರ್ನಾಟಕದವರು ಮತ್ತು ಕೇರಳ, ತಮಿಳುನಾಡು 6 ಜನ ಕಾಂಬಿನೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಡಿಸೈಡ್ ಮಾಡಿ ನಾವು ಈಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ. ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ. ಇವಾಗ 2ನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ. ಇದರಲ್ಲಿ ನಮಗೆ 2 ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ. ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಂಬಿಟ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ. ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ. ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ 2 ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು, ಅದೇ ರೀತಿಯಲ್ಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ. ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ. ಅದನ್ನು ನಾವು ಉಸಿರಿರುವವರು ಕೂಡ ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವೆಲ್ಲ ನಮ್ಮ ಕಾಮಿಟ್ಸು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ನಾನು 1-2 ಮಾತುಗಳು ಮುಗಿಸ್ತೀನಿ.